ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ದಿಢೀರಾಗಿ ರಸಂ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ನೋಡೋಣ. ಇಂದು ನಾನು ದಿಢೀರಾಗಿ ರಸಂ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಾವು ನಾರ್ಮಲಿ ನಾವು ತೊಗರಿಬೇಳೆ ಎಲ್ಲ ಬೇಯಿಸ್ಕೊಂಡು ಮಾಡ್ತೀನಿ. ಇವತ್ತು ನಾನು ತೊಗರಿಬೇಳೆ ಬೇಯಿಸ್ತೇನೆ, ಅದನ್ನ ಪುಡಿ ಮಾಡ್ಕೊಂಡು ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಈಗ ಪುಡಿ ಮಾಡ್ಕೊಡಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಬಾಣಲೆಗೆ ಫಸ್ಟು 1 ಟೇಬಲ್ ಚಮಚದಷ್ಟು ನಾನು ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ. ಹುರ್ಕೊಳ್ಳೋಕ್ಕೆ 1 ಟೇಬಲ್ ಚಮಚ, ಹಾಗೆ ಒಂದು ಅರ್ಧ ಟೀ ಚಮಚದಷ್ಟು ಧನಿಯಾ, ಒಂದು 1/4 ಟೀ ಚಮಚದಷ್ಟು ಜೀರಿಗೆ, ಒಂದು 1/4 ಟೀ ಚಮಚದಷ್ಟು ಮೆಣಸು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಂತ್ಯ, ಹಾಗೆ ಒಂದೆರಡು ಬ್ಯಾಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ. ನಾನು ಇದೆಲ್ಲನೂ ಒಂದು ಸ್ವಲ್ಪ ಇದನ್ನು ಹುರ್ಕೊಳ್ತೀನಿ. ಇದನ್ನ ಎಲ್ಲ ಹಾಗೆ ನಾನೇನು ಎಣ್ಣೆ ಹಾಕ್ಕೊಂಡಿಲ್ಲ, ಹಾಗೆ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ. ಆ ತೊಗರಿಬೇಳೆ ಎಲ್ಲ ಸ್ವಲ್ಪ ಕೆಂಪಾಗಬೇಕು, ಹಾಗೆ ಧನಿಯಾ ಮೆಣಸು ಜೀರಿಗೆಲ್ಲ ಒಂದು ಒಳ್ಳೆ ಅರೋಮ ಬಿಡುತ್ತೆ, ಅಲ್ಲಿವರೆಗೂ ನಾನು ಇದನ್ನು ಹುರ್ಕೊಳ್ತೀನಿ. ಹಾಗೆ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತೀನಿ. ನಾನು ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ತೀನಿ. ಇಲ್ಲಿ ತೊಗರಿಬೇಳೆ ಎಲ್ಲ ಕೆಂಪಾಗ್ತಾ ಇದೆ, ಹಾಗೆ ಜೀರಿಗೆ ಮೆಣಸದ ಒಳ್ಳೆ ಘಮ ಬರ್ತಾ ಇದೆ. ಇಲ್ಲಿಗೆ ಇದು ಸಾಕಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಫಸ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆಮೇಲೆ 1/4 ಕಪ್ಪಿನಷ್ಟು ತೆಂಗಿನ ತುರಿ ಸೇರಿಸ್ಬಿಟ್ಟು ಪುನಃ ಅದನ್ನು ರುಬ್ಕೊಳ್ಬೇಕು. ಇದು ಫಸ್ಟು ಸ್ವಲ್ಪ ಕೂಲ್ ಆಗಿ ಇಟ್ಕೊಳ್ತೀನಿ. ಇಲ್ಲಿ ನಾನೆಲ್ಲ ತೊಗರಿಬೇಳೆ ಹಾಗೆ ಧನಿಯಾ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ನೀರೇನು ಸೇರಿಸ್ಕೊಳ್ಳೋದಿಲ್ಲ, ಫಸ್ಟ್ ಪೌಡ್ರ್ ಮಾಡ್ಕೊಳ್ತೀನಿ. ಇಲ್ಲಿಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 1/4 ಕಪ್ಪಿನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇಲ್ಲಿ ಈಗ ನಾನು ಕಾಯಿ ತುರಿ ಸೇರಿಸಿದ್ಮೇಲೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಈಗ ರಸಂ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ರಸಂ ಮಾಡ್ಕೊಳ್ಳೋದಕ್ಕೆ ಸುಮಾರಾಗಿ ಒಂದು 2ರಿಂದ 3 ಕಪ್ಪಿನಷ್ಟು ನೀರು ಸೇರಿಸ್ಕೊಳ್ತೀನಿ. ಈಗ ಇದನ್ನು ನೀರನ್ನ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು 2 ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಟೊಮ್ಯಾಟೊ 2 ಸಣ್ಣದಾಗಿರೋದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಕುದಿ ಬಂದ್ಮೇಲೆ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ. ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಲ್ಲ, ಹೀಗೆ ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಕುಕ್ ಆಗಲಿ ಚೆನ್ನಾಗಿ. ಹಾಗೆ ನಾನು ಸ್ವಲ್ಪ ಕರಿಬೇವು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಟೊಮ್ಯಾಟೊ ಹಾಗೆ ಕರಿಬೇವು ಚೆನ್ನಾಗಿ ಕುದೀತಾ ಇದೆ. ನಾನು ರುಬ್ಬಿಟ್ಕೊಂಡಿದ್ದೀನಿ ನನ್ನ ಮಸಾಲ, ಅದು ಸಹ ಈಗ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಯಿ ಹಾಕಿರೋದ್ರಿಂದ ಹಾಗೆ ತೊಗರಿಬೇಳೆನ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಗಟ್ಟಿ ಮಾಡ್ಕೊಳ್ಬೋದು. ರಸ ಆಗಿರೋದ್ರಿಂದ ಸ್ವಲ್ಪ ತೆಳ್ಳು ಇರಬೇಕಲ್ವ. ಸೊ ನೋಡ್ಕೊಂಡು ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದಿ ಬರಲಿ. ಈಗ ಇದು ನಾನೆಲ್ಲ ರುಬ್ಬಿರೋ ಅಂಥ ಮಸಾಲ ನೀಟಾಗಿ ನೀರು ಜೊತೆ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ ರಸ. ಈಗ ಇಲ್ಲಿ ನಾನು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಮಚದಷ್ಟು ಹುಣಸೆ ರಸ ಹಾಕೊಳ್ತೀನಿ. ಹಾಗೆ ಒಂದು ಚಮಚದಷ್ಟು ಬೆಲ್ಲ ಸಹ ಸೇರಿಸಿದ್ದೀನಿ. ಈಗೆಲ್ಲ ಸೇರಿಸಾಗಿದೆ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಬರೀ ತುಪ್ಪ ಮತ್ತು ಹಿಂಗು ಸಾಸಿವೆ ಒಗ್ಗರಣೆ ಹಾಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಕರಿಬೇವು ನಾನು ಆಲ್ರೆಡಿ ಮೊದಲೇ ಹಾಕಿರೋದ್ರಿಂದ. ಸೊ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಬರೀ ತುಪ್ಪ ಹಿಂಗು ಒಗ್ಗರಣೆ ಹಾಕ್ಕೊಳ್ತೀನಿ, ಸಾಸಿವೆ ಒಗ್ಗರಣೆ ಹಾಕ್ಕೊಳ್ತೀನಿ. ಈಗ ಇದಾಗಿದೆ. ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಬಾಂಡೆ ಇಟ್ಟಿದ್ದೀನಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೇಕಾದ್ರೆ ತುಪ್ಪದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರಸಂ ಅಲ್ವಾ. ಸೊ 1 ಟೀ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ. ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟ್ಟಪಟ ಅನ್ಬೇಕಾದ್ರೆ ಹಿಂಗೆ ಸೇರಿಸ್ಕೊಳ್ತೀನಿ. ಈಗ ರೆಡಿ ಇರೋವಂಥ ರಸಮ್ಗೆ ಇದನ್ನು ಹಾಕ್ಕೊಳ್ತೀನಿ. ಈಗ ಇಲ್ಲಿ ರೆಡಿ ಆಗಿದೆಯಲ್ಲ ರಸಮ್ಮು, ಇದಕ್ಕೆ ರೆಡಿ ಇರೋವಂಥ ಒಗ್ಗರಣೆ ಹಾಕ್ಕೊಳ್ತೀನಿ.
ರಸಮ್ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀವಿ. ಈಗ ರುಚಿಕರವಾದಂಥ ದಿಢೀರಾಗಿ ಮಾಡ್ಕೊಳ್ಳೋವಂಥ ರಸಮ್ ರೆಡಿ ಆಗಿದೆ. ಇಲ್ಲಿ ನಾವು ತೊಗರಿಬೇಳೆ ಬೇಯಿಸಿ ಹಾಕಿಲ್ಲ ಅಂದ್ರೂ ಬಟ್ ಹುರಿದು ಮಾಡಿರೋದ್ರಿಂದ ನಿಮ್ಗೆ ಅದೇ ಟೇಸ್ಟ್ ಬಂದಿರುತ್ತೆ. ಮತ್ತು ತುಂಬ ಒಂದು 10 ನಿಮಿಷದಲ್ಲೇ ನೀವು ಮಾಡ್ಕೊಳ್ಬೋದು. ಈಗ ಎಲ್ಲನ ಹೋಗಿ ಬಂದಾಗ ನಾವು ದಿಢೀರಾಗಿ ಏನಾರ ಸಾಂಬಾರು ಮಾಡ್ಕೊಳ್ಬೇಕು ಇಲ್ಲ ರಸಮ್ ಮಾಡಬೇಕು ಅಂದಾಗ ಲೇಟ್ ಆಗುತ್ತಲ್ವ, ಈ ರೀತಿ ಬೇಗ ಮಾಡ್ಕೊಳ್ಬೋದು, ರುಚಿಯಾಗಿರುತ್ತೆ. ಮತ್ತು ಈಗ ಚಳಿಗಾಲ ಇರೋದ್ರಿಂದ ಇದು ಒಂದು ರಸಮ್ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಹೇಳಿ ಹೇಗೆ ಅನಿಸ್ತು ನಿಮಗೆ ಅಂತ. ಸೊ ಹಾಗೆ ನಾನು ಮಾಡಿರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.